ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರು ರುಚಿ. ಇವತ್ತು ನಾನು ಬಂದಿದ್ದೇನೆ ಮತ್ತೊಂದು ರೆಸಿಪಿಯೊಂದಿಗೆ, ವೆಜಿಟೇಬಲ್ ಸಾಂಬಾರ್. ಇದು ಕೂಡ ಮಾಡಲಿಕ್ಕೆ ತುಂಬಾ ಈಸಿ. ನಾನು ನನ್ನ ಚಾನೆಲ್ನಲ್ಲಿ ತುಂಬ ಈಸಿಯಾದ ರೆಸಿಪಿಗಳನ್ನು ಶೇರ್ ಮಾಡ್ತಾ ಇರ್ತೇನೆ, ನಾನು ಮನೆಯಲ್ಲಿ ಮಾಡುವಂಥದ್ದು. ದಯವಿಟ್ಟು ಎಲ್ಲರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆದಷ್ಟು ಶೇರ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಮಾಡೋದಂತೂ ಮರಿಬೇಡಿ. ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಇಲ್ಲಿ ಕ್ಯಾರೆಟ್, ಬೀನ್ಸ್, ಆನಿಯನ್ ಹಾಗೂ ಟೊಮೆಟೊ ತೊಗೊಂಡಿದ್ದೇನೆ. ಚಾಪ್ ಮಾಡಿ ತೊಗೊಂಡಿದ್ದೇನೆ, ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ತೊಗೊಳ್ಳಿ. ಇಲ್ಲಿ ನಾನು ಕಾಲಿಫ್ಲವರ್ ಹಾಗೂ ಆಲೂಗಡ್ಡೆಯನ್ನು ತೊಗೊಂಡಿದ್ದೇನೆ, ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ನಾನು ತೊಗರಿ ಬೇಳೆಯನ್ನು ಚೆನ್ನಾಗಿ ತೊಳೆದು ನೀರು ಹಾಕಿ ಗ್ಯಾಸ್ ಮೇಲೆ ಇಟ್ಟಿದ್ದೇನೆ ಬೇಯಿಸಲಿಕ್ಕೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಪೌಡರ್ ಹಾಗೂ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ತೊಗರಿಬೇಳೆಯನ್ನು ಬೇಯಿಸುವಾಗ ಮುಚ್ಚಿ ಇಡಬೇಡಿ, ಓಪನ್ ಇಟ್ಟೆ ಬೇಯಿಸಿ, ಬೇಗ ಬೇಯುತ್ತೆ ತೊಗರಿಬೇಳೆ, ಜಾಸ್ತಿ ಟೈಮ್ ಹಿಡ್ಕೊಳ್ಳೋದಿಲ್ಲ. ನೋಡಿ, ಇಲ್ಲಿ ನೊರೆ ಬಂದಿದೆ ನೋಡಿ, ಆ ನೊರೆನೆಲ್ಲ ನಾನು ತೆಗೆದು ಬಿಸಾಡ್ತೇನೆ, ಅದು ಅನ್ಹೆಲ್ದಿ ಅಂತ ನಾನು ಓದಿದ್ದೆ, ಹಾಗಾಗಿ ನಾನು ಅದನ್ನೆಲ್ಲ ತೆಗೆದು. ಈಗ ನೋಡಿ, ತೊಗರಿಬೇಳೆ ಬೇಯ್ತಾ ಬಂತು. ಇದು ಅರ್ಧ ಬೆಂದಿದ್ದೆ. ಇದಕ್ಕೆ ನಾನು ಆಲೂಗಡ್ಡೆ ಹಾಗೂ ಕ್ಯಾರೆಟನ್ನು ಆ್ಯಡ್ ಮಾಡ್ತೇನೆ. ತೊಗರಿಬೇಳೆ ಅರ್ಧ ಬೇಯ್ತಾ ಬರುವಾಗ ಆಲೂಗಡ್ಡೆ ಹಾಗೂ ಕ್ಯಾರೆಟನ್ನು ಆ್ಯಡ್ ಮಾಡಿ. ಇವಾಗ ಮುಚ್ಚಿ ಇಡ್ಬೋದು. ಈಗ ನೋಡಿ, ಇಟ್ಟು ಸ್ವಲ್ಪ ಹೊತ್ತು ಆಯಿತು. ಇವಾಗ ಬೇಳೆ ಚೆನ್ನಾಗಿ ಬೆಂದಿದೆ ಹಾಗೂ ಆಲೂಗಡ್ಡೆ ಹಾಗೂ ಕ್ಯಾರೆಟ್ ಸ್ವಲ್ಪ ಬೇಯ್ತಾ ಬಂತು, ಕರೆಕ್ಟಾಗಿ ಬೆಂದಿಲ್ಲ ಇನ್ನು ಕೂಡ. ಇವಾಗ ನಾನು ಬೀನ್ಸ್ ಮತ್ತು ಆನಿಯನ್ ಮತ್ತು ಟೊಮ್ಯಾಟೊ ಇಷ್ಟನ್ನು ಆ್ಯಡ್ ಮಾಡ್ತೇನೆ. ನಿಮಗೆ ಇಷ್ಟವಾದ ತರಕಾರಿಗಳನ್ನು ತಗೊಳ್ಬೋದು. ನಾನು ಇಲ್ಲಿ ಬೀನ್ಸ್, ಆಲೂಗಡ್ಡೆ ಮತ್ತು ಕ್ಯಾರೆಟನ್ನು ಹಾಕಿ ಮಾಡ್ತಾ ಇರೋದು. ನುಗ್ಗೆ ಸೊಪ್ಪು ಎಲ್ಲ ಇದ್ದರೆ ಇನ್ನೂ ಚೆನ್ನಾಗಾಗುತ್ತೆ. ಸ್ವಲ್ಪ ನೀರು ಕಮ್ಮಿ ಇತ್ತು, ನೀರು ಸೇರಿಸಿದ್ದೇನೆ. ಮತ್ತು ಇದು ಹುಳಿಗೆ ನೀರು ಹಾಕಿ ಇಟ್ಟಿದ್ದೆ ನಾನು. ಈಗ ಹುಳಿಯನ್ನೆಲ್ಲ ತೆಗೆದು ಅದರ ನೀರನ್ನು ಮಾತ್ರ ಹಾಕ್ತಾ ಇದ್ದೇನೆ. ಚೆನ್ನಾಗಿ ತಿರುಚಿ ತೆಗೆದಿದ್ದೇನೆ ನೀರು ನೋಡಿ. ಇವಾಗ ಇದನ್ನು ಮುಚ್ಚಿಡೋಣ, ಸ್ವಲ್ಪ ಹೊತ್ತು ಬೇಯಲಿ ಇದು. ಇವಾಗ ನೋಡಿ, ಇದು ಕೂಡ ಸ್ವಲ್ಪ ಬೇಯ್ತಾ ಬಂತು. ಇವಾಗ ನಾನು ಇದಕ್ಕೆ ಕಾಲಿಫ್ಲವರನ್ನು ಹಾಕ್ತಾ ಇದ್ದೇನೆ. ಕಾಲಿಫ್ಲವರ್ ಬೇಯಲಿಕ್ಕೆ ಜಾಸ್ತಿ ಟೈಮ್ ಬೇಡ, ಅದಕ್ಕೋಸ್ಕರ ನಾನು ಲಾಸ್ಟಿಗೆ ಆ್ಯಡ್ ಮಾಡ್ತಾ ಇದ್ದೇನೆ. ಮೊದಲಿಗೆ ಹಾಕಿದರೆ ನಮಗೆ ತಿನ್ನಲಿಕ್ಕೆ ಏನು ಸಿಗೋದಿಲ್ಲ, ಅದಕ್ಕೋಸ್ಕರ ಲಾಸ್ಟಿಗೆ ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ಸ್ವಲ್ಪ ಶುಂಠಿಯನ್ನು ನಾನು ಜಜ್ಜಿ ಇಟ್ಟಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಸಾಂಬಾರು ಮಾಡಲಿಕ್ಕೆ ತುಂಬ ಈಸಿ. ಮೊದಲು ಬೇಳೆ ಹಾಕಿ ಮತ್ತು ಒಂದೊಂದು ತರಕಾರಿಗಳನ್ನು ಹಾಕಿದರೆ ಆಯಿತು. ಸ್ವಲ್ಪ ಜಾಸ್ತಿ ಬೇಯಲಿಕ್ಕೆ ಟೈಮ್ ಇಟ್ಕೊಳ್ಳುವಂಥದ್ದು ಮೊದಲು ಹಾಕಬೇಕು, ಉಳಿದದನ್ನು ಮತ್ತೆ ಹಾಕಬೇಕು ಅಷ್ಟೇ. ಇವಾಗ ನೋಡಿ, ಕುದಿ ಬರ್ತಾ ಇದೆ ಚೆನ್ನಾಗಿ. ಇವಾಗ ಎಲ್ಲ ಸಾಧಾರಣಕ್ಕೆ ಬೇಯ್ತಾ ಬಂತು. ಇವಾಗ ನಾನು ಸಾಂಬಾರು ಪೌಡರ್ನ ಹಾಕ್ತಾ ಇದ್ದೇನೆ. ಈ ಸಾಂಬಾರು ಪೌಡರ್ ನಾನು ಮನೆಯಲ್ಲೇ ಮಾಡಿರೋದು. ಇದು ನನ್ನ ಹತ್ರ ಮಾಡಿದ್ದು ಇತ್ತು, ಅದಕ್ಕೋಸ್ಕರ ಅದೇ ಆ್ಯಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಟೈಮ್ ನಾನು ಮಾಡುವಾಗ ಅದರ ರೆಸಿಪಿಯನ್ನು ಕೂಡ ಶೇರ್ ಮಾಡ್ತೇನೆ. ಸಾಂಬಾರು ಪೌಡರ್ ಇದ್ದು ಮನೆಯಲ್ಲೇ ಮಾಡಿ ಇಟ್ಕೊಂಡ್ರೆ ಯಾವುದೇ ತರಕಾರಿ ಪದಾರ್ಥಕ್ಕೆ ಎಲ್ಲ ಯೂಸ್ ಆಗ್ತದೆ. ಇವಾಗ ಬೇಕಾದಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ನೋಡ್ಕೊಂಡು ನಿಮಗೆ ಎಷ್ಟು ತೆಳು ಬೇಕು ಅಷ್ಟು ನೀರನ್ನು ಆ್ಯಡ್ ಮಾಡಿ. ಇವಾಗ ನಾನು ಬೆಲ್ಲ ಹಾಕ್ತಿದ್ದೇನೆ. ಬೆಲ್ಲ ಹಾಕಿದರೆ ಟೇಸ್ಟ್ ಬ್ಯಾಲೆನ್ಸ್ ಆಗ್ತದೆ, ಸ್ವಲ್ಪ ಬೆಲ್ಲ ಹಾಕಿದರೆ ಒಳ್ಳೆಯದು. ನಾನು ಇಲ್ಲಿ ಸ್ವಲ್ಪ ಬೆಲ್ಲ ಹಾಕಿದ್ದೇನೆ, ಸಣ್ಣ ಸ್ಪೂನಲ್ಲಿ ಒಂದು 2 ಸ್ಪೂನಷ್ಟು ಬೆಲ್ಲ ಹಾಕಿದ್ದೇನೆ ಅಷ್ಟೇ. ಇವಾಗ ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಳ್ಳಿ.
ಇವಾಗ ಮುಚ್ಚಿ ಇಡೋಣ. ಇವಾಗ ಇನ್ನೊಂದು ಸೈಡಲ್ಲಿ ನಾನು ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೇನೆ. ಸ್ವಲ್ಪ ಕೋಕೋನಟ್ ಆಯಿಲನ್ನು ಮೊದಲು ಪ್ಯಾನಿಗೆ ಹಾಕ್ತಾ ಇದ್ದೇನೆ. ನೋಡಿ, ಇವಾಗ ನಾನು ಸಾಸಿವೆಯನ್ನು ಹಾಕ್ತಾ ಇದ್ದೇನೆ ಎಣ್ಣೆಗೆ. ಸಾಸಿವೆ ಸಿಡಿದ ಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕುವ. ನೋಡಿ, ಈಗ ಒಂದು ಮೆಣಸನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ, ಹಾಗೂ ಜಜ್ಜಿದ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇವಾಗ ಒಂದು ಸಣ್ಣ ಸ್ಪೂನಲ್ಲಿ ಹಾಫ್ ಸ್ಪೂನಷ್ಟು ಮೆಣಸಿನ ಹುಡಿಯನ್ನು ಹಾಕಿ ಮಿಕ್ಸ್ ಮಾಡುವ, ಹಾಗೂ ಈ ಒಗ್ಗರಣೆಯನ್ನು ಸಾಂಬಾರಿಗೆ ಸೇರಿಸುವ. ನೋಡಿ, ಇಷ್ಟೇ ಮಾಡಲಿಕ್ಕಿರೋದು, ತುಂಬ ಈಸಿ ಮಾಡಲಿಕ್ಕೆ ಹಾಗೂ ಬೇಗನೆ ಆಗುವಂತಹ ಒಂದು ರೆಸಿಪಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಹೇಗೆ ಆಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬಾಯ್.